ಸತ್ಯವಾದ ವೈಷ್ಣವರು ಏನು ಹೇಳ್ತಿದ್ರು ಬಾಬಾ? ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಪಕ್ಕ? ಬರೀ ಒಂದು ಪಾಯಿಂಟ್ ನಂಬರ್ 1 ಬಾಬಾ ಸಮಾನ ಆಗುವುದರಲ್ಲಿ 3 ಸ್ಟೇಜಸ್ ಇದೆ. ಬಾಬರವರ ಸಮಾನ ಆಗಲಿಕ್ಕೆ ಒಂದು ಸಮಾನ ಸ್ಥಿತಿ, ಇನ್ನೊಂದು ಸಮೀಪ ಸ್ಥಿತಿ, ಇನ್ನೊಂದು ಎದುರುಗಡೆ ಇರುವಂತಹ ಸ್ಥಿತಿ. ಇದರಲ್ಲಿ ನೀವು ಯಾವ ಸ್ಥಿತಿ ತಲುಪಿದಿರಿ ಅಂತ ಕೇಳ್ತಾ ಬಾಬರವರು ಎಷ್ಟು ವಾಣಿಯನ್ನು ಕೇಳ್ತೀರಿ, ವಾಣಿಯನ್ನು ಹೇಳ್ತೀರಿ, ಹೇಳುವಂಥ ಜಿಜ್ಞಾಸ ಇದೆ ನಿಮಗೆ ಇರ್ತದೆ, ಆ ತಡಪಿರ್ತದೆ, ಚಾನ್ಸ್ ಮಾಡ್ಕೊಳ್ತೀರಿ. ಅದೇ ತರಹ ನೀವು ವಾಣಿಯಿಂದ ಪರಿಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಚಾನ್ಸನ್ನು ಮಾಡಿಕೊಳ್ಳುವಂಥವ್ರು, ತೆಗೆದುಕೊಳ್ಳುವಂತಹ ಜಿಜ್ಞಾಸ ಇರ್ತದ ನಿಮಗೆ ಅಂತ ಕೇಳ್ತಾ, ಈ ಲಗನ್ ಸ್ವತಃ ಸ್ವಯಂ ಅಲ್ಲಿ ಉತ್ಪನ್ನ ಆಗಬೇಕು, ಆಗ್ತದಾ ಅಥವಾ ಸಮಯಕ್ಕೆ ಅನುಗುಣವಾಗಿ ಉತ್ಪನ್ನ ಆಗ್ತದೆ ಅಥವಾ ಸಮಸ್ಯೆಯ ಪ್ರಮಾಣವಾಗಿ ಉತ್ಪನ್ನ ಆಗ್ತಾ ಇದೆಯಾ ಈ ಜಿಜ್ಞಾಸ? ನಾನು ವಾಣಿಯಿಂದ ಪರೆ ಹೋಗಬೇಕು ಅನ್ನೋದು, ಅಥವಾ ಪ್ರೋಗ್ರಾಮ್ ಹಾಕಿದರೆ ಅವಾಗ ಮಾತ್ರ ವಾಣಿಯಿಂದ ಪರೆ ಹೋಗಬೇಕು ನಾವು ಅಂತ ಜಿಜ್ಞಾಸ ಬರ್ತಿದೆಯಾ, ಉತ್ಪನ್ನ ಆಗ್ತಾ ಇದೆಯಾ? ಫಸ್ಟ್ ಸ್ಟೇಜ್ ತನಕ ತಲುಪಿರುವಂತಹ ಆತ್ಮಗಳ ಮೊದಲನೇ ಒಂದು ಗುರುತು ನಿಶಾನಿ ಇದಾಗಿದೆ. ಏನಾಗಿದೆ? ಸಮಸ್ಯೆ ಏನಾಗಿದೆ? ಸ್ವಯಂ ಆ ಒಂದು ಜಿಜ್ಞಾಸ ಇರಬೇಕು ನಿಮ್ಮಲ್ಲಿ. ಏನಿರಬೇಕು? ವಾಣಿಯಿಂದ ಪರಿಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಚಾನ್ಸನ್ನು ಮಾಡಿಕೊಳ್ಬೇಕು. ನಾನು ಹೇಗೆ ದೀದಿ ಅಬ್ ಗರ್ ಜಾನ ಹೇ, ಎಂಥ ಪರಿಸ್ಥಿತಿ ಬಂದರು, ಏನೇ ಬಂದರು, ದೀದಿ ಏನು ಹೇಳ್ತಿದ್ರು, ಅಬ್ ಗರ್ ಜಾನ ಹೇ ಛೋಡ್ದೋ ಯಾರು, ಹಿಂಗೆ ಹೇಳ್ತಿದ್ರು ಅವರು. ಯಾರ್ದಾದ್ರೂ ಕಂಪ್ಲೇಂಟ್ ಮಾಡ್ತಾ ಇದ್ರು, ಅಬ್ ಗರ್ ಜಾನ ಹೇ ಪುರುಷಾರ್ಥ ಮೇಲೆ ಲಗ್ ಜಾओ, ಅಬ್ ಗರ್ ಜಾನ. ಅವ್ರ ಶರೀರ ಬಿಡುವಕ್ಕಿಂತ ಮುಂಚಿತವಾಗಿ 1 ವರ್ಷ ಫುಲ್ ಬರೀ ಇದೇ ಗುಂಗಲ್ಲಿದ್ರು, ಅಬ್ ಗರ್ ಜಾನ ಹೇ, ಅಬ್ ಗರ್ ಜಾನ ಹೇ. ಜ್ವಾಲಾ ಸ್ವರೂಪ ಸ್ಥಿತಿ ಅಂದರೆ ಏನಂತ ನೆನಪಿದೆ ಎಲ್ರಿಗೂ? ಬಾಬಾ ಹೇಳಿದ್ರು ಲಾಸ್ಟ್ ಟೈಮ್. ಜ್ವಾಲಾ ಸ್ವರೂಪ ಅಂದ್ರೆ ಏನು? ಜ್ವಾಲಾ ಸ್ವರೂಪ ಅಂದ್ರೆ ಏನು? ಮುರಳಿ ಕೇಳಿದಿರಲ್ವಾ? ಜ್ವಾಲಾ ಸ್ವರೂಪದ ಏನು ಮೀನಿಂಗ್ ಇತ್ತು? ಏನು ಮೀನಿಂಗ್ ಹೇಳಿದ್ರು ಬಾಬಾ? ಮನೆಗೆ ಹೋಗ್ಬೇಕು, ಎಂಡ್ ಆಫ್ ದಿ ಡೇ. ಅದಕ್ಕೆ ಆ ಕಂಪ್ಲೀಟ್ ಮೀನಿಂಗಲ್ಲಿ ಮನೆಗೆ ಹೋಗಬೇಕು ಅನ್ನೋ ಧುನ್ ಇರಬೇಕು. ಹೇಗೆ? ಏಕ್ ಬಾಪ್ ದುಸ್ರಾನ ಕೋಯಿ ಅನ್ನುವಂಥ ಪುರುಷಾರ್ಥ ಇರಬೇಕು. ಏಕ್ ಬಾಪ್ ದುಸ್ರಾನ ಕೋಯಿ ಅನ್ನುವಂಥ ಪುರುಷಾರ್ಥ ಮಾಡುವಂಥವ್ರು ಏನು ಮಾಡಬೇಕು? ಅದಕ್ಕೊಂದು ಪುರುಷಾರ್ಥ ಮಾಡಬೇಕಾಗತ್ತೆ. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಪುರುಷಾರ್ಥ ಮಾಡಬೇಕು. ಅದಕ್ಕೆ ಯಾವ ಪುರುಷಾರ್ಥ ಮಾಡಬೇಕು? ಏಕ್ ಬಾಪ್ ದುಸ್ರಾನ ಕೋಯಿ, ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಧುನ್ನು. ಆದರೆ ಆ ಥರದ ಪುರುಷಾರ್ಥವನ್ನು ರೀಚ್ ಮಾಡಲಿಕ್ಕೆ ಇನ್ನೊಂದು ಥರದ ಪುರುಷಾರ್ಥವನ್ನು ಮಾಡಬೇಕು. ಯಾವ ಪುರುಷಾರ್ಥ? ಯಾವ ಪುರುಷಾರ್ಥ? ಒಂದಕ್ಕೊಂದು ಕನೆಕ್ಷನ್ ಇದೆ. ಜ್ವಾಲಾ ಸ್ವರೂಪದ ನೆನಪು ಮಾಡಿಕೊಡ್ರಿ ಮುರಳಿಯನ್ನು. ಮರ್ತ ಹೋದ್ರಿ? ಮನ್ಮನಾಭವ ಮಹಾಮಂತ್ರ, ಆತ್ಮಿಕ ಸ್ಥಿತಿ. ಮುರಳಿಯಲ್ಲಿ ಬಾಬಾ ಏನು ಹೇಳಿದರು? ಅಬ್ ನಹಿ ತೋ ಕಭಿ ನಹಿ, ಯೋಗಾಗ್ನಿ. ಅಬ್ ನಹಿ ತೋ ಕಬ್ ನಹಿ. ಓಕೆ, ಮತ್ತೆ ಯೋಗಾಗ್ನಿ. ಜ್ವಾಲಾ ಸ್ವರೂಪ ಅಂತ ಮಾತು ಒಂದು ಶಬ್ದ ಬಂದ ತಕ್ಷಣ ಅನುಭವ ಮಾಡಬೇಕಾಗಿರೋದು ನಾವು. ಏಕ್ ಬಾಪ್ ದುಸ್ರಾನ ಕೋಯಿ, ಒಂದು ಪಾಯಿಂಟ್. ಈ ಪುರುಷಾರ್ಥ ಮಾಡ್ಬೇಕು. ಈ ಪುರುಷಾರ್ಥ ಮಾಡ್ಬೇಕಂದ್ರೆ ಇನ್ನೊಂದು ಪುರುಷಾರ್ಥ ಮಾಡ್ಬೇಕು. ಈ ಪುರುಷಾರ್ಥ ರೀಚ್ ಆಗಬೇಕಂದ್ರೆ ಹಾಗೆ ಬರುವುದಿಲ್ಲ, ಅದು ತೀವ್ರ ಪುರುಷಾರ್ಥ. ಹಾಗೆ ಬರುವುದಿಲ್ಲ. ಏಕ್ ಬಾಪ್ ದುಸ್ರಾನ ಕೋಯಿ ಅನ್ನೋದು ಪುರುಷಾರ್ಥ. ಅದನ್ನು ತಲುಪಬೇಕಂದ್ರೆ ಒಂದು ಪುರುಷಾರ್ಥ ಮಾಡಬೇಕು. ಏನು ಪುರುಷಾರ್ಥ ಅದು? ನ್ಯಾರಾ ಔರ್ ಪ್ಯಾರಾ. ನ್ಯಾರಾ ಔರ್ ಪ್ಯಾರಾ. ನ್ಯಾರಾ ಅಂದರೆ ಈ ಶರೀರದಿಂದ ಭಿನ್ನ, ಪರಮಾತ್ಮನಿಗೆ ಪ್ರಿಯ. ಮತ್ತು ಈ ನ್ಯಾರಾ ಪ್ಯಾರ ಅವಸ್ಥೆಯನ್ನು ಪಡಿಬೇಕಂದ್ರೆ ಇನ್ನೊಂದು ಪುರುಷಾರ್ಥ ಮಾಡಬೇಕು. ಅದಕ್ಕೂ ಕನೆಕ್ಟೆಡ್ ಒಂದು ಪುರುಷಾರ್ಥ ಮಾಡಬೇಕು. ಯಾವ ಪುರುಷಾರ್ಥ? ಒಂದಕ್ಕೊಂದು ಕನೆಕ್ಷನ್ ಇದೆ. ಯಾವ ಪುರುಷಾರ್ಥ ಮಾಡಬೇಕು? ನ್ಯಾರಾ ಪ್ಯಾರ ಆಯಿತು, ಅದನ್ನು ಮಾಡ್ತಾ ಇನ್ನೊಂದು ಪುರುಷಾರ್ಥ ಮಾಡಬೇಕು. ಇದನ್ನು ಪಡಿಬೇಕು ಅಂದರೆ ನೀವು ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಜ್ವಾಲಾ ಸ್ವರೂಪ ಅವಸ್ಥೆ ಅಂದರೆ ನ್ಯಾರಾ ಪ್ಯಾರ ಆಯ್ತಾ? ದೇಹದ ಬಾಣದಿಂದ ಭಿನ್ನ, ಭೂಮಿಯ ಲಗಾವನಿಂದ ಮುಕ್ತ. ನ್ಯಾರಾ ಪ್ಯಾರ ಅಂದರೆ ಆತ್ಮಿಕ ಸ್ಥಿತಿ. ಮತ್ತು ಈ ಶರೀರದಿಂದ ಭಿನ್ನ, ಬಾಬರವರ ಜೊತೆ ಪ್ರಿಯರಾಗಿದ್ದೀವಿ. ಓಕೆ. ತದನಂತರ
ಇದನ್ನ ಪಡಿಬೇಕಂದ್ರೆ ಒಂದು ಪುರುಷಾರ್ಥ ಮಾಡಬೇಕು, ಉಪರಾಮ ಸ್ಥಿತಿ ಅಂದರೆ ಉಪರಾಮ, ಎಲ್ಲ ಏನು ಸರ್ಕಮ್ಸ್ಟೆನ್ಸಸ್ ಏನೆಲ್ಲ ನಡೀತಾ ಇದೆ ಇದರಿಂದ ಉಪರಾಮವಾಗಿರ್ಬೋದು, ಅಂದರೆ ರಾಮನ ಹತ್ತಿರ ಇರುವಂಥದ್ದು ಒಂದು, ಅಥವಾ ಇಲ್ಲಿಂದ ಏನು ಮಾಯಾವಿ ಜಗತ್ತಿದೆ ಏನೆಲ್ಲ ನಡೀತಾ ಇದೆ ಅದರಿಂದ ಉಪರಾಮವಾಗಿರಬೇಕು, ಅಂದರೆ ಯಾವಾಗಲೂ ಹೈಯೆಸ್ಟ್ ಸ್ಟೇಜಲ್ಲಿ ಇರಬೇಕು. ಇನ್ನು ಉಪರಾಮ ಅವಸ್ಥೆಯ ಸ್ಥಿತಿಯನ್ನು ಪಡಿಬೇಕಂದ್ರೆ, ಉಪರಾಮ ಅವಸ್ಥೆ ಸ್ಥಿತಿ ಪಡಿಬೇಕಂದ್ರೆ ಈಗ ಹೇಳ್ರಿ, ಆವಾಗಲೂ ರಾಜೇಶ್ವರಿ ಅಕ್ಕರು ಹೇಳಿದ್ರಲ್ಲ, ಇವಾಗ ಹೇಳ್ರಿ, ಇವಾಗ ಮನೆಗೆ ಹೋಗಬೇಕು. ಎಕ್ಸಲೆಂಟ್. ಇವಾಗ ಮನೆಗೆ ಅಬಗರ್ಜಾನ ಈ ಧುನ್ ಬಂತು ಅಂದರೆ, ಈ ಧುನ್ ಯಾರಿಗೆ ಬರ್ತದೆ ಅವ್ರು ಜ್ವಾಲಾ ಸ್ವರೂಪದಲ್ಲಿದ್ದೀರಿ ಅಂತ. ಅಬಗರ್ಜಾನ ಹೇ. ಓಕೆ. ಸೊ ಅದಕ್ಕೆ ಬಾಬಾ ಏನು ಒಂದು ಅಭ್ಯಾಸ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಜಿಜ್ಞಾಸ ನಿಮ್ಮಲ್ಲಿ ಬರಬೇಕು. ವಾಣಿಯಿಂದ ಪರಿಸ್ಥಿತಿ ಹೋಗುವ ಚಾನ್ಸ್ ಮಾಡಿಕೊಳ್ಳುವಂಥದ್ದು, ಚಾನ್ಸನ್ನು ತೆಗೆದುಕೊಳ್ಳುವಂತಹ ಜಿಜ್ಞಾಸ ನಿಮ್ಮಲ್ಲಿರಬೇಕು, ಜಿಜ್ಞಾಸು ಆಗಬೇಕು ಅಂತಂದರೆ ಬಾಬರವರು. ಸೊ ಈ ಲಗನ್ ಸ್ವತಃ ಬರಬೇಕು. ಸಮಯ ಪ್ರಮಾಣ ಬರೋದಲ್ಲ, ಸಮಸ್ಯೆ ಪ್ರಮಾಣ ಬರೋದಲ್ಲ, ಪ್ರೋಗ್ರಾಮ್ ಪ್ರಮಾಣದ ಜಿಜ್ಞಾಸ ಉತ್ಪನ್ನ ಆಗಬಾರ್ದು. ಫಸ್ಟ್ ಸ್ಟೇಜ್ ತನಕ ತಲುಪಿರುವಂತಹ ಆತ್ಮಗಳು ಮೊದಲನೇ ಒಂದು ಗುರುತು ಏನಾಗಿರ್ತದೆ, ಇದಾಗಿರ್ತದೆ. ಓಕೆ. ಈ ಜಿಜ್ಞಾಸ ಇರ್ತದೆ, ನಮ್ಮ ಮನೆಗೆ ಹೋಗಬೇಕು ಅಷ್ಟೇ, ಎಲ್ಲ ವೈರಾಗ್ಯ ಬಂದ್ಬಿಟ್ಟಿರ್ತದೆ ನಿಮಗೆ. ಏಕ್ ಬಾಪ್ ದೂಸರಾ ನಾ ಕೋಯಿ, ಉಪರಾಮ ಅವಸ್ಥಾ ನ್ಯಾರ ಪ್ಯಾರ ಜ್ವಾಲಾ ಸ್ವರೂಪ್ ಏಕ್ದಮ್ ವಾಣಿ ಸೆ ಪರೇ ಸ್ಟೇಜ್ ಇರಬೇಕು, ಅಲ್ಲೇ ಹೋಗಿ ಕೂತ್ಕೋಬೇಕು ಅಂತ ಇರ್ತದೆ. ಓಕೆನಾ. ಈ ಸ್ಟೇಜನ್ನು ಮೊದಲನೇ ಸ್ಟೇಜ್ ಪಡೆದಂಥವರು ಹೀಗಿರ್ತೀರಿ. ಈ ಥರ ಆತ್ಮಗಳಿಗೆ ಈ ಒಂದು ಅನುಭೂತಿಯ ಒಂದು ಸ್ಥಿತಿಯಲ್ಲಿ ಮಗ್ನ ಇರುವುದರ ಕಾರಣ ಯಾವುದೇ ವಿಭೂತಿ ಅಥವಾ ಯಾವುದೇ ಹದ್ದಿನ ಪ್ರಾಪ್ತಿಯ ಆಕರ್ಷಣೆ ಅವರಿಗೆ ಅವರ ಸಂಕಲ್ಪ ತನಕನೂ ಕೂಡ ಟಚ್ ಮಾಡಲಿಕ್ಕಾಗೋದಿಲ್ಲ ಅಂದ್ರೆ ಅಪ್ಪಾಜಿ. ಒಂದು ವೇಳೆ ಯಾವುದೇ ಹದ್ದಿನ ಪ್ರಾಪ್ತಿಯ ಆಕರ್ಷಣೆ ಸಂಕಲ್ಪಗಳಲ್ಲೂ ಕೂಡ ಟಚ್ ಮಾಡುವ ಸಾಹಸ ಇಟ್ಕೊಳ್ತದೆ ಅಂದರೆ ಒಂದು ವೇಳೆ ಇದಕ್ಕೇನು ಹೇಳಲಿಕ್ಕಾಗ್ತದೆ ಅಂದರು ಬಾಬರು. ಇಂಥವ್ರಿಗೆ ವೈಷ್ಣವರು ಅಂತ ಹೇಳಲಿಕ್ಕಾಗ್ತದಾ? ಈ ಥರ ಈಗಿನ ದಿನಗಳಲ್ಲಿ ನಾಮಧಾರಿ ವೈಷ್ಣವರು ಇದ್ದಾರೆ. ಅವರು ಅನೇಕ ಪ್ರಕಾರದ ಒಂದು ಪತ್ತೆ ಇಟ್ಕೊಳ್ತಾರೆ. ಅವರು ಅನೇಕ ಪ್ರಕಾರದ ಪತ್ತೆ ಇಟ್ಕೊಳ್ತಾರೆ. ಆಹಾರದ್ದಾಗಲಿ, ವಸ್ತುವಿಂದಾಗಲಿ, ವ್ಯಕ್ತಿಗಳದ್ದಾಗಲಿ ಪತ್ತೆ ಇಟ್ಕೊಳ್ತಾರೆ. ಏನೇನು ಹೇಳಿದ್ರು, ಕೆಲವೊಬ್ಬರು ವ್ಯಕ್ತಿಗಳು ಹಾಗೂ ಇನ್ನೂ ಕೆಲವು ಪ್ರಕಾರದ ವಸ್ತುಗಳಿಂದ ಪತ್ತೆ ಇಟ್ಕೊಳ್ತಾರೆ. ತಮ್ಮನ್ನು ಟಚ್ ಮಾಡಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಅವರು ಸ್ವಲ್ಪ ಟಚ್ ಮಾಡ್ಕೊಳ್ಳೋಕ್ಕೂ ಬಿಡುವುದಿಲ್ಲ, ಯಾರಿಂದನೂ ಸ್ಪರ್ಶ ಮಾಡಿಸ್ಕೊಳ್ಳುವುದಿಲ್ಲ. ಒಂದು ವೇಳೆ ಅಕಾರಣ, ಯಾವುದೇ ಕಾರಣ ಇಲ್ಲದೆ ಯಾವುದೇ ಅಕಾರಣದಿಂದಾಗಿ ಯಾರಾದರೂ ಟಚ್ ಮಾಡಿದ್ರಂದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಅದನ್ನು ಪಾಪ ಅಂತ ತಿಳ್ಕೊಳ್ತಾರೆ. ಅಯ್ಯೋ ತಪ್ಪಾಯ್ತಲ್ಲ, ಪಾಪ ಆಯ್ತಲ್ಲ ನನ್ನಿಂದ ಅಂತ ತಿಳ್ಕೊಳ್ತಾರೆ. ನೀವು ಹೇಗೆ ಹೆಸರು ಹಾಗೆ ಕೆಲಸ ಮಾಡುವಂಥವ್ರು, ಹೇಗೆ ಸಂಕಲ್ಪ ಹಾಗೆ ಸ್ವರೂಪವನ್ನು ಮಾಡಿಕೊಳ್ಳುವಂಥ ಸತ್ಯವಾದ ವೈಷ್ಣವರಾಗಿದ್ದೀರಿ ನೀವು. ಈ ತರಹ ಸತ್ಯ ವೈಷ್ಣವರನ್ನು ಯಾರಾದರೂ ಟಚ್ ಮಾಡುವಂತಹ, ಸ್ಪರ್ಶ ಮಾಡುವಂತಹ ಸಾಹಸ ಮಾಡಲಿಕ್ಕೆ ಸಾಧ್ಯನಾ ಮಕ್ಕಳೇ? ಸತ್ಯವಾದ ವೈಷ್ಣವರೇ. ಒಂದು ವೇಳೆ ಯಾರಾದರೂ ಸ್ಪರ್ಶ ಮಾಡಿದರೂ, ಯಾರಾದರೂ ಅಷ್ಟೇ ಪಾಯಿಂಟ್ ಅರ್ಥ ಮಾಡ್ಕೋಬೇಡಿ. ಯಾವುದೇ ವಸ್ತು, ಯಾವುದೇ ಸಂಕಲ್ಪ, ಯಾವುದೇ ವಾಣಿ, ಯಾವುದೇ ಕರ್ಮ ನಿಮ್ಮನ್ನು ಸ್ಪರ್ಶ ಮಾಡ್ತಾ ಇದೆ, ಒಂದು ವೇಳೆ ಸ್ಪರ್ಶ ಆಯಿತು, ಚಿಕ್ಕ ದೊಡ್ಡ ಪಾಪ ಆಗ್ತಾ ಹೋಗ್ತದೆ. ಸಣ್ಣ ಪುಟ್ಟ ದೊಡ್ಡ ಪಾಪ ಸಣ್ಣದು ದೊಡ್ಡದು ಪಾಪ ಆಗ್ತಾ ಹೋಗ್ತದೆ. ಒಂದು ವೇಳೆ ಸ್ಪರ್ಶ ಆಗ್ತಾ ಇದೆ, ಸಂಕಲ್ಪದಿಂದ ಸ್ಪರ್ಶ, ವಾಣಿಯಿಂದ ಸ್ಪರ್ಶ, ಸಂಬಂಧ ಸಂಪರ್ಕದಲ್ಲಿ ಸ್ಪರ್ಶ ಆಗ್ತಾ ಇದೆ ಅಂದರೆ ಸಣ್ಣ ಪುಟ್ಟ ಪಾಪ ಶುರು ಆಗಿದೆ ಅಂತ ಅರ್ಥ. ಓಕೆನಾ. ಈ ಥರ ಸೂಕ್ಷ್ಮ ಪಾಪ ಆತ್ಮನನ್ನು ನೋಡಿ, ಸೂಕ್ಷ್ಮ ಪಾಪ ಅಂತ ಹೆಸರು ಕೊಟ್ಟರು ಬಾಬರವರು ಇಲ್ಲಿ. ಓಕೆನಾ. ಈ ಥರ ಸೂಕ್ಷ್ಮ ಪಾಪ ಆತ್ಮನನ್ನು ಶ್ರೇಷ್ಠ ಸ್ಟೇಜ್ನ ಮೇಲೆ ಹೋಗುವುದರಿಂದ ತಡೆಯುವುದಕ್ಕೆ ನಿಮಿತ್ತ ಆಗ್ಬಿಡ್ತದೆ ಅಂದ್ರೆ ಅಪ್ಪಾಜಿಯವರು. ತಡೀಲಿಕ್ಕೆ ನಿಮಿತ್ತ ಆಗ್ಬಿಡ್ತದೆ. ನಾವು ಮುಂದೆ ಹೋಗ್ತಾ ಇಲ್ಲ ಅಂದರೆ ಸೂಕ್ಷ್ಮ ಪಾಪಗಳಿದಾವೆ, ಅಂಟುಕೊಂಡಿದ್ದಾವೆ, ಸತ್ಯವಾದ ವೈಷ್ಣವರಾಗಿಲ್ಲ. ಯಾಕೆ ಪಾಪ ಅರ್ಥಾತ್ ಹೊರೆ, ಪಾಪ ಅಂದ್ರೇನು ಹೊರೆ ಇದೆ ಆತ್ಮದಲ್ಲಿ. ಅವರು ಫರಿಷ್ಠ ಆಗ್ಲಿಕ್ಕೂ ಚಾನ್ಸ್ ಸಿಗುವುದಿಲ್ಲ. ಅವ್ರಿಗೆ ಫರಿಷ್ಠ ಆಗ್ಲಿಕ್ಕೂ ಬಿಡುವುದಿಲ್ಲ ಅಂತ. ಪಾಪದ ಹೊರೆ ಹಾರಬೇಕಲ್ಲ ನಾವು, ಹಗುರರಾಗಿ ಪಾಪದ ಹೊರೆಯಿಂದ ಮುಕ್ತರಾಗಬೇಕಲ್ವ. ಫರಿಷ್ಠ ಆಗಲಿಕ್ಕೂ ಬಿಡುವುದಿಲ್ಲ. ಬೀಜರೂಪ ಸ್ಥಿತಿ, ವಾನಪ್ರಸ್ಥ ಸ್ಥಿತಿಯಲ್ಲೂ ಕೂಡ ಸ್ಥಿತರಾಗಲಿಕ್ಕೆ ಆಗುವುದಿಲ್ಲ, ಆಗಲಿಕ್ಕೆ ಬಿಡುವುದಿಲ್ಲ. ಯಾವಾಗ ಚಿಕ್ಕದಾದ ಸಣ್ಣ ಪುಟ್ಟ ಸ್ಪರ್ಶ, ಯಾವ ಥರ ಸ್ಪರ್ಶ? ವಾಣಿಯಿಂದ.
ಯಾವ ಥರ ಸ್ಪರ್ಶ? ಸಂಕಲ್ಪದಿಂದ. ಯಾವ ಥರ ಸ್ಪರ್ಶ? ವ್ಯಕ್ತಿಯಿಂದ. ಯಾವ ಥರ ಸ್ಪರ್ಶ? ಕರ್ಮದಿಂದ. ಯಾವ ಥರ? ಸಂಬಂಧ ಸಂಪರ್ಕದಿಂದ. ಯಾವುದೇ ತರಹದ ಒಂದು ಸ್ಪರ್ಶ ಆಗ್ತಾ ಇದೆ ಅಂದರೆ ಪಾಪದ ಹೊರೆ ಹತ್ಕೊಳ್ತಾ ಇದೆ ಅಂತ. ಅವು ಏನು ಮಾಡ್ತವೆ? ಬೀಜ ರೂಪ ಸ್ಥಿತಿ ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತೀರಿ, ಆಗುವುದಿಲ್ಲ. ಫರಿಸ್ತಾ ಆಗ್ಬೇಕಂತೀರಿ, ಆಗುವುದಿಲ್ಲ. ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗ್ಬೇಕಂತೀರಿ, ಸ್ಥಿತರಾಗಬೇಕಂತೀರಿ, ಆಗುವುದಿಲ್ಲ. ಸೊ ಹಾಗಾದರೆ ಈಗಿನ ದಿನಗಳಲ್ಲಿ ಮೆಜಾರಿಟಿ ಮಹಾರಥಿ ಅಂತ ಹೇಳಿಸ್ಕೊಳ್ಳುವಂಥವರು ಕೂಡ ಅಮೃತ ವೇಳೆ ಈ ಒಂದು ರೂಹರಿಹಾನ್ ವಾರ್ತಾಲಾಪದಲ್ಲೂ ಕೂಡ ಅವರು ಇದೇ ಕಂಪ್ಲೇಂಟ್ ಮಾಡ್ತಾರೆ. ಏನಪ್ಪ ಅಂದರೆ ಪ್ರಶ್ನೆ ಕೇಳ್ತಾರೆ ಬಾಬರವರೆಗೆ, ಈ ಪವರ್ಫುಲ್ ಸ್ಟೇಜ್ ಏನು ಅವಶ್ಯಕತೆ ಇದೆ, ಅದು ಆಗಬೇಕಾಗಿದೆ, ಅದು ಯಾಕೆ ಆಗುವುದಿಲ್ಲ ಬಾಬಾ ಅಂತ ಕೇಳ್ತಾರೆ ಮಹಾರಥಿಗಳು ಕೂಡ. ಬಾಬಾ ನೋಡಿದ್ದಾರೆ, ಕೇಳಿದ ಮೇಲೆ ಇದನ್ನು ಆನ್ಸರ್ ಮಾಡ್ತಿದ್ದಾರೆ ಅಪ್ಪಾಜಿಯವರು. ಪವರ್ಫುಲ್ ಸ್ಟೇಜ್ ಆಗೋದಿಲ್ಲ ಬಾಬಾ ಅಮೃತ ವೇಳೆ ಯಾಕೆ ಅಂತ ಕೇಳಿದರು. ಸ್ವಲ್ಪ ಸಮಯ ಆ ಸ್ಟೇಜ್ ಯಾಕೆ ಇರುವುದಿಲ್ಲ? ಆ ಪವರ್ಫುಲ್ ಸ್ಟೇಜ್ ಸ್ವಲ್ಪ ಸಮಯದವರೆಗೂ ಯಾಕೆ ಇರುವುದಿಲ್ಲ? ಇಸ್ಕಾ ಕಾರಣ ಸೂಕ್ಷ್ಮ ಪಾಪ ಹೇ ಅಂದ್ಬಿಟ್ರು ಬಾಬರವರು. ಕಾರಣ ಇವುಗಳೇ. ನೀವು ಸತ್ಯವಾದ ವೈಷ್ಣವರಾಗಿ ಯಾರನ್ನು ಯಾವ ಥರ ಮುಟ್ಟಿಸ್ಕೋಬಾರ್ದು ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಓಕೆನಾ? ಆ ಒಂದು ಸಂಕಲ್ಪದ ಟಚ್ ಇರಬಾರ್ದು, ವಾಣಿಯ ಟಚ್ ಇರಬಾರ್ದು, ಕರ್ಮದಲ್ಲೂ ಕೂಡ ಟಚ್ ಇರಬಾರ್ದು. ಆ ಸೂಕ್ಷ್ಮ ಪಾಪ ಆಗಬಾರ್ದು ಅಂತ ಯಾವ ಲೆವೆಲ್ಗೆ ನಮ್ಮನ್ನು ಸತ್ಯವಾದ ವೈಷ್ಣವರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪರಮಾತ್ಮ. ಒಂದು ವೇಳೆ ಈ ಕಾರಣ ಸೂಕ್ಷ್ಮ ಪಾಪದ ಕಾರಣ ಪವರ್ಫುಲ್ ಸ್ಟೇಜ್ ಅನುಭವ ಮಾಡಲಿಕ್ಕೆ ಆಗ್ತಿಲ್ಲ ಅಮೃತ ವೇಳೆಯಲ್ಲಿ, ಯಾವುದು ಪರಮಾತ್ಮ ಬಾಬರವರ ಸಮಾನ ಮಾಡಲಿಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಅರ್ಥ ಮಾಡ್ಕೊಂಡ್ರಿ ಇಲ್ಲಿ ತನಕ? ಹೇಗೆ 5 ವಿಕಾರಗಳ ವಶ ಆಗಿ ಮಾಡುವಂತಹ ಕರ್ಮ ವಿಕರ್ಮ ಅಥವಾ ಪಾಪ ಅಂತ ಹೇಳ್ತೀರಿ, ಇದು ಪಾಪಗಳ ಒಂದು ದೊಡ್ಡ ರೂಪ ಆಗಿದೆ. ವಿಕಾರಗಳಿಗೆ ವಶವಾಗಿ ಮಾಡುವ ಕರ್ಮ ವಿಕರ್ಮ ಮತ್ತು ಪಾಪ. ಕರ್ಮ ಏನಾಗ್ತದೆ? ವಿಕರ್ಮ ಆಗಿ ಪಾಪ ಹಾಕಿ ಪಾಪಗಳ ಒಂದು ದೊಡ್ಡ ರೂಪ ಅಂತಾರೆ ಬಾಬರವರು ಇದಕ್ಕೆ. ಅದೇ ತರಹ ವಿಕರ್ಮಗಳ ವಶವಾಗಿ ಮಾಡುವಂಥ ಪಾಪ ಏನಿದೆ, ವಿಕರ್ಮ ಏನಿದೆ, ಅದು ಪಾಪಗಳ ಒಂದು ದೊಡ್ಡ ರೂಪ ಆಯಿತು. ಅದೇ ತರಹ ಈ ಬಹಳ ಸೂಕ್ಷ್ಮವಾದ ಪುರುಷಾರ್ಥ ಅಂದರೆ ಮಹಾರಥಿಗಳ ಎದುರುಗಡೆ 5 ತತ್ವಗಳು ತನ್ನ ಕಡೆ ಭಿನ್ನ ರೂಪದಿಂದ ಆಕರ್ಷಿತ ಮಾಡಿ ಆ ಒಂದು ಸೂಕ್ಷ್ಮವಾದ ಪಾಪವನ್ನು ಮಾಡುವುದಕ್ಕೆ ನಿಮಿತ್ತ ಆಗಿಬಿಡ್ತದೆ. ಅಂಡರ್ಲೈನ್ ಸೂಕ್ಷ್ಮ ಮಾತನ್ನು ಬಾಬಾ ತಿಳಿಸಿದ್ರು ಲಾಸ್ಟ್ ಮಿನಿಟ್ಗಳಲ್ಲಿ. ಬಾಬಾ ಅರ್ಥ ಮಾಡ್ಕೊಳ್ತಾ ಇದ್ದೀರಿ? 5 तत्व अपनी तरफ भिन्न रूप से आकर्षित कर महीन पाप बनाने के निमित्त बनते हैं. 5 विकारों को समझना और उन्हों को जीतना सहज है. अंडरलाइन ಕರೆಕ್ಟ್ ಅಲ್ವಾ? ಆ 5 ವಿಕಾರಗಳನ್ನ ತಿಳ್ಕೊಳ್ಳುವುದು, ಅವುಗಳನ್ನ ಗೆಲ್ಲುವುದು ಸಹಜ ಇದೆ. ಲೇಕಿನ್ ಅಂತಾರೆ ಬಾಬರವರು. ಆದರೆ 5 तत्वों के आकर्षण से परे रहना यह महारथियों के लिए विशेष पुरुषार्थ है ಅಂದ್ಬಿಟ್ರು ಬಾಬರವರು. 5 ತತ್ವಗಳ ಆಕರ್ಷಣೆಯಿಂದ ಪರೆ ಇರುವಂಥದ್ದು ಮಹಾರಥಿಗಳಿಗೆ ಏನಾಗುತ್ತೆ? ಇದು ಮಹಾರಥಿಗಳಿಗೆ ವಿಶೇಷ ಪುರುಷಾರ್ಥ ಆಗಿದೆ ಅಂದ್ಬಿಟ್ರು ಬಾಬರವರು. ಅರ್ಥ ಮಾಡ್ಕೊಳ್ತಾ ಇದ್ದೀರಿ? 5 तत्वों से 5 तत्वों के आकर्षण से परे रहना. 5 ತತ್ವಗಳ ಆಕರ್ಷಣೆಯಿಂದ ಪರೆ ಇರುವಂಥದ್ದು. ಇದು ಸ್ವಲ್ಪ ವಿಶೇಷ ಪುರುಷಾರ್ಥ ಮಹಾರಥಿಗಳಿಗೆ ಅಂದ್ಬಿಟ್ರು. ಪರೆ ಇರಬೇಕಾಗಿದೆ ಅಲ್ವಾ? ಇದು ಮಹಾರಥಿಗಳಿಗೋಸ್ಕರ ವಿಶೇಷ ಪುರುಷಾರ್ಥ ಆಗಿದೆ. विशेष पुरुषार्थ. मतेनु ಹೇಳಿದ್ರು बाबा, जब इन 10 को जानकर इन्हों पर विजय प्राप्त करेंगे. ಏನು ಹೇಳಿದ್ರು? ಮೊದಲು 5 ವಿಕಾರ ದೊಡ್ಡ ರೂಪ, ಇನ್ನ ಬಾಬಾ ಸೂಕ್ಷ್ಮವಾದ ಪಾಪಗಳು ಅದನ್ನು ಹೇಳಿದ್ರು. ಜೊತೆಗೆ 5 तत्वों के आकर्षण से परे रहना यह महारथियों के लिए विशेष पुरुषार्ಥ ಅಂತ ಹೇಳ್ತಾ, ಯಾವಾಗ ಈ ಒಂದು 10 ತಿಳಿದುಕೊಂಡು ಇವುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತೀರಿ, ಆವಾಗಲೇ ಸತ್ಯವಾದ ದಶಹರ ಆಗತ್ತೆ ಅಂದ್ರೆ ಬಾಬರು. ಸತ್ಯವಾದ ದಶಹರ ಆಗತ್ತೆ ಅಂದ್ರೆ ಬಾಬರು. ದಶಹರ ಅಂದರೆ ಮೀನಿಂಗ್ ಕೊಟ್ಟರು ಬಾಬರು.
ನೋಡಿ ಬಾಬಾ 5 ವಿಕಾರಗಳು ಎಲ್ರಿಗೂ ಗೊತ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಅವುಗಳಿಂದ ಅವೇನು ಮೇನ್ ದೊಡ್ಡ ಇದ್ದಾವೆ, ಅದರಿಂದ ಪರ ಇರ್ತೀರಿ, ದೂರ ಇರ್ತೀರಿ, ಅದು ಈಸಿ ಆಗಿದೆ, ಸಹಜ ಆಗಿದೆ. ಆದರೆ ಬಾಬಾ ಒಂದು ಮಾತು ಹೇಳಿದ್ರು ಇಲ್ಲಿ, 5 ವಿಕಾರಗಳನ್ನ ತಿಳ್ಕೊಳ್ಳೋದು, ಅವುಗಳನ್ನು ಗೆಲ್ಲುವುದು ಸಹಜ ಇದೆ, ಆದರೆ 5 ತತ್ವಗಳ ಆಕರ್ಷಣೆಯಿಂದ ಪರೇ ಇರುವುದು ಇದು ಮಹಾರಥಿಗಳಿಗೋಸ್ಕರ ವಿಶೇಷ ಪುರುಷಾರ್ಥ ಆಗಿದೆ ಅಂದ್ಬಿಟ್ರು ಬಾಬ್ರವರು ಲಾಸ್ಟ್ ಮಿನಿಟಲ್ಲಿ. ವಿಚಿತ್ರ ಮಾತು ಹೇಳಿದ್ರಲ್ವಾ. ಯಾವಾಗ ಈ 10 ನೀವು ತಿಳಿದುಕೊಂಡು 5 ವಿಕಾರ, 5 ತತ್ವ ಇವುಗಳನ್ನ ತಿಳ್ಕೊಂಡು ಇವುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತೀರಿ, ಆವಾಗಲೇ ಸತ್ಯವಾದ ದಶಹರ ಆಗತ್ತೆ, ವಿಜಯದಶಮಿ. ಈ ಸ್ಥಿತಿಗೆ ಹೇಳಲಾಗ್ತದೆ, ಈ ಸ್ಥಿತಿಯ ಒಂದು ನೆನಪಾರ್ಥ ಆಗಿದೆ ವಿಜಯದಶಮಿ. ಮಹಾರಥಿಯೋಂ ಕಿ ಚೆಕಿಂಗ್ ಮಹೀನ್ ಹೋನಿ ಚಾಹಿಯೆ. ಮಹಾರಥಿಗಳ ಚೆಕಿಂಗ್ ಏನಾಗಬೇಕು, ಬಹಳ ಸೂಕ್ಷ್ಮ ಆಗಬೇಕಾಗಿದೆ. ಅಷ್ಟು ರತ್ನ ಐಸಿ ವಿಜಯಿ ಪ್ರಸಿದ್ಧ ಹೋಂಗೆ. ಸೊ 5 ತತ್ವಗಳ ಮೇಲೆ ಜಯ ಗಳಿಸೋದು ಹೇಗೆ, ಯಾರು ಹೇಳ್ತೀರಿ? 5 ವಿಕಾರಗಳು ಎಲ್ಲರೂ ಹೇಳ್ಬಿಡ್ತೀರಿ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಂತ. ಗೆದ್ದಿದ್ದೀರಿ, ಓಕೆ. 5 ತತ್ವಗಳ ಬಗ್ಗೆನೂ ಬಾಬಾ ಹೇಳಿದ್ರು, ಇದು ವಿಶೇಷ ಪುರುಷಾರ್ಥ ಮಾಡಬೇಕು ಮಹಾರಥಿಗಳು ಅಂತಲೂ ಹೇಳಿದರು. ಹೆಂಗೆ? ಹೆಂಗೆ 5 ತತ್ವಗಳ ಮೇಲೆ ಹೇಗೆ ಗೆಲ್ಲೋದು? ಈ ಭೌತಿಕ ಪ್ರಪಂಚ ಯಾವುದರಿಂದ ಮಾಡಲ್ಪಟ್ಟಿದೆ ಮತ್ತು ನಮ್ಮ ಶರೀರ ಯಾವುದರಿಂದ ಮಾಡಲ್ಪಟ್ಟಿದೆ? ಪ್ರಕೃತಿ, ಶರೀರ, ಪ್ರಕೃತಿ, ಆಕರ್ಷಣೆ. ಈ ಭೌತಿಕ ಪ್ರಪಂಚ, ನಮ್ಮ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟಿದೆಯಾ? ಇವುಗಳ ಆಕರ್ಷಣೆಯ ಅರ್ಥ ಏನು? ಆಕರ್ಷಣೆ ಅರ್ಥ ಏನು? ಶರೀರದ ಸುಖ, ಸುವಿಧ. 5 ತತ್ವಗಳದ್ದು ಅಂದರೆ ಈ ಶರೀರ 5 ತತ್ವಗಳಿಂದ ಮಾಡಿದೆ. ಈ ಶರೀರಕ್ಕೆ ಏನು ಸುಖ ಬೇಕು, ಏನು ಸುವಿಧ ಬೇಕು? ಸ್ವಾದ ಬೇಕು, ಆರಾಮ ಬೇಕು, ನಿದ್ರೆ ಬೇಕು, ಕ್ಲೈಮೇಟ್ ಬೇಕು, ಹೊರಗಡೆ ಕಂಫರ್ಟ್ ಬೇಕು, ಪರಿಸ್ಥಿತಿಗಳು. ಪರೆ ಇರೋದಂದ್ರೇನು? ಇವುಗಳಿಂದ ಪರೆ ಇರೋದು. ಇವುಗಳನ್ನು ಯೂಸ್ ಮಾಡೋದು ತಪ್ಪು ಅಂತಾರೆ ಪಾಪ. ಹಂಗಂದ್ರೆ ಇವುಗಳ ಒಂದು ಇನ್ಫ್ಲೂಯೆನ್ಸಲ್ಲಿ ಬರಬೇಡ್ರಿ ಅಂತಾರೆ ಬಾಬ್ರವರು. ಅರ್ಥ ಆಗ್ತಿದೆಯಲ್ವಾ? ಇವುಗಳ ಇನ್ಫ್ಲೂಯೆನ್ಸ್, ಪ್ರಭಾವದಲ್ಲಿ ಬರಬೇಡ್ರಿ. ಈ ಶರೀರಕ್ಕೆ ಸುಖದ ಒಂದು ಜಾಸ್ತಿ ನಿದ್ರೆ ಮಾಡ್ತೀವಿ ಅಂದರೆ ಇದರಲ್ಲಿ ಇನ್ಫ್ಲೂಯೆನ್ಸ್. ಅದಕ್ಕೆ ಬಾಬಾ ನಿದ್ರಾಜಿತರಾಗ್ರಿ ಅಂತ ಹೇಳ್ತಾರೆ. ದೇಹದ ಸುಖ, ಆ ಸೌಲಭ್ಯ ಎಲ್ಲ ಏನು ಬೇಕು? ರುಚಿಯಾದ ಫುಡ್ ಬೇಕು, ಆರಾಮ ನಿದ್ರೆ ಬೇಕು, ನಮಗೂ ವಾಯುಮಂಡಲ, ಹವಾಮಾನ ಚೆನ್ನಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು. ಇನ್ಫ್ಲೂಯೆನ್ಸ್ ಇವುಗಳನ್ನ ಉಪಯೋಗಿಸೋದು ತಪ್ಪಲ್ಲ, ಬಾಬಾ ತಪ್ಪಂತ ಹೇಳ್ತಾಯಿಲ್ಲ, ಉಪಯೋಗಿಸ್ರಿ, ಆದರೆ ಅವುಗಳ ಮೇಲೆ ಡಿಪೆಂಡ್ ಆಗಬೇಡ್ರಿ ಅಂತಿದ್ದಾರೆ ಬಾಬ್ರವ್ರು. ಅರ್ಥ ಆಗ್ತಿದೆಯಲ್ವಾ? ಯೂಸ್ ಮಾಡ್ರಿ, ಆದರೆ ಗುಲಾಮರಾಗಬೇಡ್ರಿ, ಸ್ಲೇವ್ ಆಗಬೇಡ್ರಿ ಅಂತಾರೆ ಬಾಬ್ರವ್ರು. ಹಂಗೆ ಮಹಾರಥಿ ಆಗುವ ವಿಶೇಷ ಪುರುಷಾರ್ಥ ಅಂದರೆ, ಮಹಾರಥಿ ಅಂದರೆ ಏನು? ಪರಿಸ್ಥಿತಿ ಬದಲಾಗುವವರೆಗೂ ಕಾಯಬಾರ್ದು. ಪರಿಸ್ಥಿತಿ ಬಂದಿದೆ, ಅದು ತಾನೇ ಬದಲಾಗ್ತದೆ ಟೈಮ್ ಬಂದಂಗೆ ಅಂದ್ಕೊಂಡು ಕಾಯಬಾರ್ದು. ಯಾವ ಪರಿಸ್ಥಿತಿಯಲ್ಲೂ ತನ್ನ ಸ್ಥಿತಿಯನ್ನು ಸೇಮ್ ಇಟ್ಕೋಬೇಕು ಅಂತಾರೆ ಬಾಬ್ರವ್ರು. ನಿಂದಾಸ್ತುತಿ, ಮಾನ ಅಪಮಾನ, ಸರ್ದಿ, ಗರ್ಮಿ, ಸುಖ ದುಃಖ, ಚಳಿ ಆಗಲಿ, ಬಿಸಿಯಾಗಿರಲಿ, ಅಗ್ನಿ ಇರಲಿ, ವಾಯು ಇರಲಿ, ತತ್ವ, ಅಗ್ನಿ, ವಾಯು, ತತ್ವ. ಚಳಿ, ಬಿಸಿ, ಭಾಳ ಬಿಸಿ ಬರ್ತಾ ಇದೆ, ಚಳಿ ಬರ್ತಾ ಇದೆ ಅಂದರೆ ಕಿರಿಕಿರಿ, ಇರಿಟೇಷನ್. ಈಗಂತೂ ಬಿಸಿ ಇದೆ ಎಲ್ರಿಗೂ. ಮನೆಯಲ್ಲಿ ಫ್ಯಾನ್ ರೆಡಿ ಮಾಡಿಲ್ಲ ಅನ್ನೋರಿಗೆ ಸರಿಯಾಗಿ ಒಂದು ಫ್ಯಾನ್ ರಿಪೇರಿ ಮಾಡಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಕೈಲಿ ಅಂತ ಬೈಯೋದು, ಕಿರಿಕಿರಿ. ಅನ್ನೋರು ಭಯ ಪಡ್ತಾರೆ ಮನೆಗೆ ಬರಲಿಕ್ಕೆ, ರಿಪೇರಿ ಮಾಡಿಸೋರು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಅನ್ನೋರು ಭಯ ಪಡ್ತಾರೆ. ಸೊ ಏನಾಯಿತು? ಹವಾಮಾನ ಬದಲಾಗಲಿ, ನನ್ನ ಶಾಂತಿ ಬದಲಾಗಬಾರ್ದು, ನನ್ನ ಸ್ಥಿತಿ ಬದಲಾಗಬಾರ್ದು. ದೇಹ ಏನು ಫೀಲ್ ಮಾಡ್ತದೆ, ಮನಸ್ಸು ಡಿಸ್ಟರ್ಬ್ ಆಗಬಾರ್ದು ಅಂತಾರೆ ಬಾಬ್ರವ್ರು. ಅರ್ಥ ಆಗ್ತಿದೆಯಾ? ಯೂಸ್ ಮಾಡಿರಿ, ಬೇಡ ಅಂದಿಲ್ಲ ಬಾಬಾ. ಎಲ್ಲಾದರೂ ಬೇಡ ಅಂದಿದ್ದಾರ ಹೇಳ್ರಿ?
ಉಪಯೋಗ ಮಾಡಿರಿ, ತಪ್ಪಲ್ಲ. ಅವುಗಳ ಮೇಲೆ ಡಿಪೆಂಡ್ ಆಗಿಬಿಡ್ರಿ. ಅಟ್ಯಾಚ್ಮೆಂಟ್ ಹೋಗಬಾರ್ದು. ಯೂಸ್ ಮಾಡಬೇಕು, ಗುಲಾಮರಾಗಬೇಡ್ರಿ. ಅದಿಲ್ಲ ನಡೆಯಂಗಿಲ್ಲ ಅನ್ಬೇಡ್ರಿ ಅಂತ. ಓಕೆ, ಫ್ರಿಡ್ಜ್ ಬಂದಾಯಿತು. ರಿಪೇರಿ ಮಾಡಿಸಿ ಅಂತ ಹೇಳಿ ನಿಮಗೆ ಸಾಕಾಗಿದೆ. ಅಣ್ಣವರು ತಲೆ ಕೆಟ್ಟಿದೆ, ಅವ್ರಿಗೂ ಸಾಕಾಗ್ಬಿಟ್ಟಿದೆ. ಅವ್ರಿಗೂ ಎಲ್ಲ ಅವ್ರನ್ನ ಕರೆಸಿ ಬರ್ತಾನೆ ಇಲ್ಲ. ಜೋರು ಮಾಡಿಬಿಟ್ರೆ ಹೆಂಗಿರ್ತದೆ ಅವರಿಗೆ? ಫ್ರಿಜ್ ಇಲ್ಲ, ಅಡುಗೆ ಮಾಡ್ಕೊಂಡು ನೀನೇ ಊಟ ಮಾಡ್ಕೊ ಅಂತ ಹೇಳಿಬಿಟ್ರೆ ಹೆಂಗೆ ಆಗ್ತದೆ? ಅಥವಾ ಏನೋ ಒಂದು ರೀಸನ್. ಒಟ್ಟಾರೆ ಈ ಪ್ರಕೃತಿಗೆ ರಿಲೇಟೆಡ್, ಏನೋ 5 ತತ್ವಗಳಿಗೆ ರಿಲೇಟೆಡ್ ಏನೇ ಒಂದು ವಸ್ತು, ಬಿಸಿ ಹಾಟ್ ಬಂದಿದೆ ಅಥವಾ ಚಳಿ ಬಂದಿದೆ, ಚಳಿಗೆ ತಕ್ಕಂಥ ನಿಮಗೊಂದು ಆ ಸ್ವೆಟ್ರ್ ಕೊಡಿಸಿಲ್ಲ ಅಂದರೂ ಜಗಳ ಮಾಡೋದು. ಅಗ್ನಿವಾಯು ತತ್ವ ಬಂತಲ್ವ ಇಲ್ಲಿ. ಅಗ್ನಿ ಅಂದರೆ ಈಗ ಏನು ಸಮರ್ ನಡೀತಾ ಇದೆ ಅದಕ್ಕೆ ಅಗ್ನಿ. ಇಂಥ ಸಮಯದಲ್ಲಿ ನಿಮಗೆ ತಕ್ಕಂಥದ್ದು ಎಲ್ಲ ಸುವಿಧಾ ಸೌಲಭ್ಯಗಳನ್ನ ಮಾಡಿಕೊಟ್ರೆ ಮಾತ್ರ ಚೆನ್ನಾಗಿರ್ತೀರಿ ನೀವು. ಇಲ್ಲಾಂದರೆ ಜಗಳ ಸ್ಟಾರ್ಟ್. ಸೊ ಹಂಗೆ ಬೇಡ ಅಂತಾರೆ ಬಾಬರವರು. ಇದ್ರೆ ಯೂಸ್ ಮಾಡಿರಿ. ಓಕೆ, ಯೂಸ್ ಮಾಡಿರಿ, ಬೇಡ ಅನ್ನಂಗಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ರಿ ಅಂತಿದ್ದಾರೆ ಬಾಬರವರು. ನೀವು ಮಹಾರಥಿ ಆಗಿದ್ದೆ ಆದರೆ ಹವಾಮಾನ ಬದಲಾವಣೆ ಆಗಲಿ, ಅದು ಕ್ಲೈಮೇಟ್ ಬದಲಾವಣೆ ಆಗಲಿ, ನನ್ನ ಶಾಂತಿ ಮಾತ್ರ ಬದಲಾಗಬಾರ್ದು. ದೇಹ ಫೀಲ್ ಮಾಡಲಿ, ಆದರೆ ಮನಸ್ಸು ಡಿಸ್ಟರ್ಬ್ ಆಗಬಾರ್ದು. ಇನ್ನು ಭೂಮಿ ಅಂತ ಬಂದಾಗ ಏನು ಮಾಡ್ತೀರಿ? ಭೂಮಿ ನೀರು ಅಂತ ಬಂದಾಗ ಏನು ಮಾಡ್ತೀರಿ? 5 ತತ್ವಗಳು ಬರ್ತಾಯಿದೆ, ಚೆಕ್ ಮಾಡಿಕೊಡ್ರಿ ಎಲ್ಲರೂ. ಅಗ್ನಿ ವಾಯು ಆಯಿತಾ? ಫ್ಯಾನು ಕೆಟ್ಟೋಗಿದೆ, ಅಣ್ಣವ್ರನ್ನ ಬಿಡ್ತಾ ಇಲ್ಲ, ಬೆನ್ನು ಹತ್ತಿದ್ರಿ, ರಿಪೇರ್ ಮಾಡಿಸ್ರಿ. ಶೆಕೆ ನೋಡ್ರಿ ಇಲ್ಲಿ ಆಗ್ತಾ ಇಲ್ಲ ಅಂತ ಕಂಟ್ರೋಲ್ ಮಾಡ್ತಾ ಇಲ್ಲ. ಹವಾಮಾನ ಬದಲಾಗ್ತದೆ, ನನ್ನ ಶಾಂತಿ ಬದಲಾಗಬಾರ್ದು. ಚಿರಾಡ್ತಾ ಇದ್ದೀರಿ, ಬೈತಾ ಇದ್ದೀರಿ ಸರಿಯಾಗಿ ಅವ್ರಿಗೆ. ಅವ್ರ ಮನಸ್ಸೆಲ್ಲ ಅನ್ಕೊಳ್ತಾರೆ, ದಿನ ಓಂ ಶಾಂತಿ ಹೋಗ್ತದೆ, ದಿನ ಕ್ಲಾಸ್ ಕೇಳ್ಕೊತಾರೆ. ಏನು ಹಿಂಗೆ ಅಶಾಂತಿ. ಈಗ ಗೊತ್ತಾಗ್ತದೆ ನಿನ್ನ ಬಣ್ಣ. ಎಷ್ಟರ ಮಟ್ಟಿಗೆ, ಎಷ್ಟು ವರ್ಷದಿಂದ ಬಾಬನ ಮಗು ಇದೆಯಾ ನೀನು, ಸ್ವಲ್ಪ ತಡ್ಕೊಳಕ್ಕಾಗಲ್ವ ಅಂತ ಅವ್ರು ಬೈಬಿಟ್ರೆ ಡಿಸ್ಸರ್ವಿಸ್ ಆಗುತ್ತೆ. ಮಹಾರಥಿ ಹೇಗೆ ಮಾಡಬೇಕು? ಹವಾಮಾನ ಬದಲಾಗಲಿ, ನನ್ನ ಶಾಂತಿ ಬದಲಾಗಬಾರ್ದು. ಅಚಾನಕ್ ಅದು ಕೆಟ್ಟು ಹೋಗಿದೆ, ಅದು ಸಮರ್ಗೆ ಕೆಟ್ಟು ಹೋಗ್ಬೇಕಾ ಅಂತ ನೀವು ಸಂಕಲ್ಪ ಮಾಡ್ತಾ ಇದ್ದೀರಿ. ಮನಸ್ಸು ಡಿಸ್ಟರ್ಬ್ ಆಗಬಾರ್ದು. ಏನು ಬಂತು ಇಲ್ಲಿ? ಅಗ್ನಿ ವಾಯು ತತ್ವ ಬಂತು. ಓಕೆ, ಭಾಳ ಹಾಟ್ ಇದೆ. ಅಗ್ನಿ ವಾಯು ತತ್ವ ಬಂತು. ಇನ್ನು ಭೂಮಿ ಮತ್ತು ನೀರು, ಆಹಾರ, ರುಚಿ. ಮನೆಯಲ್ಲಿ ಇಷ್ಟದ ಊಟ ಸಿಗಲಿಲ್ಲ ಅಂದ್ಕೊಡ್ರಿ, ಏನು ಮಾಡ್ತೀರಿ? ಅಣ್ಣಂದ್ರು ಕೂಡ, ಪಾಂಡವ್ರಿಗೂ ಕೂಡ, ಮತ್ತು ಬರೀ ಅಕ್ಕಂದ್ರಿಗೆಲ್ಲ, ಪಾಂಡವರು ಕೂಡ ಏನು ಮಾಡ್ತೀರಿ? ಅಕ್ಕವರು ಸರಿಯಾಗಿ ಊಟ ಚೆನ್ನಾಗಿರೋದು ಊಟ ರೆಡಿ ಮಾಡಿಲ್ಲ, ಅಸಮಾಧಾನ ವ್ಯಕ್ತಪಡಿಸ್ಬಿಡ್ತೀರಿ, ಕಂಪ್ಲೇಂಟ್ ಮಾಡ್ತೀರಿ. ಇದಕ್ಕೆ ಎಷ್ಟು ಸ್ವಲ್ಪನೂ ಏನು ಚೆನ್ನಾಗಿ ಮಾಡಿಲ್ಲ, ನೀನೇ ಊಟ ಮಾಡು ಅಂದ್ಬಿಟ್ರೆ ಏನಾಗ್ತದೆ? ಮಹಾರಥಿ ಆಗಿದ್ರೆ ಏನು ಸಿಕ್ಕರೂ ಶಾಂತವಾಗಿ ಸ್ವೀಕಾರ ಮಾಡ್ತೀರಿ, ಕ್ರೇವಿಂಗ್ ಇರುವುದಿಲ್ಲ ನಿಮಗೆ. ಏನೇ ಕೊಡಲಿ ಅಕ್ಕವರು ಮನೆಯಲ್ಲಿ ನೀವು ಶಾಂತವಾಗಿ ಸ್ವೀಕಾರ ಮಾಡ್ತೀರಿ. ಗೋವಿಂದನವ್ರೆ ಹಾಗೇನಾ? ಪ್ರೇಮ ಅಕ್ಕವ್ರನ್ನ ಕೇಳ್ತೀವಿ ನಾವು. ಪ್ರೇಮ ಅಕ್ಕವ್ರು ಏನು ಮಾಡ್ತಾರೆ? ಜಗಳ ಮಾಡ್ತಾರೆ ಅನ್ನೋರು. ಸಿದ್ಧಲಿಂಗೇಶನವ್ರೆ ಜಗಳ ಮಾಡ್ತೀರಿ? ಇಲ್ಲಲ್ಲ, ಮಹಾರಥಿ ತಾನೇ ನೀವು. ಜಗಳ ಮಾಡಲ್ಲಪ್ಪ ನಾವು, ಅಲ್ವಾ? ಮಹಾರಥಿ ತಾನೇ ಗೋವಿಂದನವ್ರೆ? ಮಹಾರಥಿ ಹೌದೋ ಅಲ್ವೋ? ಮಹಾರಥಿ ಅಲ್ವಾ? ಜಗಳ ಮಾಡ್ತಾರ ಪ್ರೇಮಕ್ಕವ್ರೆ ಗೋವಿಂದನವರು? ಇಲ್ವಲ್ಲ, ಮಹಾರಥಿ ಅವರು ಜಾಸ್ತಿ ಮಾಡ್ತಾರೆ. ಏನು ಸಿಕ್ಕರೂ ಶಾಂತವಾಗಿ ಸ್ವೀಕಾರ ಮಾಡಬೇಕು, ಕ್ರೇವಿಂಗ್ ಇರಬಾರ್ದು. ಮಹಾದೇವನವರು ಬಂದರು. ಮಹಾದೇವನವ್ರು ಏನು ಮಾಡ್ತಾರೆ ಸರೋಜಕ್ಕವ್ರೆ? ಇದು ರುಚಿಯಾಗಿಲ್ಲ ಅಂತ ಏನಾದರೂ ಅಸಮಾಧಾನ ವ್ಯಕ್ತಪಡಿಸ್ತಾರ? ಇಲ್ವಲ್ಲ, ಏನು ಮಾಡಿರ್ತಾರೆ? ಪ್ರೀತಿಯಿಂದ ತಿಂತಾರೆ, ಸ್ವೀಕಾರ ಮಾಡ್ತಾರೆ. ಕರೆಕ್ಟಾ ಸರೋಜಕ್ಕವರು? ಮಹಾದೇವನವ್ರು ಜಗಳ ಮಾಡ್ತಾರಾ? ಇಲ್ವಲ್ಲ. ಮಹಾರಥಿಯವರು ಏನು ಸಿಕ್ಕರೂ ಶಾಂತವಾಗಿ ಸ್ವೀಕಾರ ಮಾಡ್ತಾರೆ, ಸಮಯಕ್ಕೆ ಬಂದು ತಕ್ಕಂತೆ. ಕ್ರೇವಿಂಗ್ ಇರುವುದಿಲ್ಲ, ರುಚಿಗೆ ದಾಸ ಆಗಿರುವುದಿಲ್ಲ ಅವರು. ಓಕೆನಾ? ಇಲ್ಲೇನಾಯಿತು? ನೀರು ಬಂತು, ಭೂಮಿ ಬಂತು. ಯಾಕಂದರೆ ಊಟ ಎಲ್ಲಿಂದ ಸಿಗ್ತದೆ? ಭೂಮಿಯಲ್ಲಿ ಏನು ಬೆಳೆದಿರ್ತದೆ ಅದ್ರ ಪ್ರಕಾರ ತೊಗೊಂಡು ಬಂದು ಮಾಡಿರ್ತೀರಿ ನೀವು. ನೀರು ಯಾವ್ದು ಯೂಸ್ ಮಾಡಿರ್ತೀರಿ? ಸೊ ಅದ್ರ ಮೇಲೆ ನಿಮಗೆ ಏನೇ ಸಿಕ್ಕರೂ ಶಾಂತವಾಗಿ ಸ್ವೀಕಾರ ಮಾಡ್ತೀರಿ, ಕ್ರೇವಿಂಗ್ ಇರುವುದಿಲ್ಲ, ರುಚಿಗೆ ದಾಸ ಆಗಿಲ್ಲ ನೀವು. ಓಕೆ, ಮಾಸ್ಟರ್ ನೀವು. ಇನ್ನು ನಿದ್ರೆ ಆರಾಮ ಅಂದರೆ ಆಕಾಶ ತತ್ವ. ಏನಾಯಿತು? ಆಕಾಶ ತತ್ವ. ನಿದ್ರೆ ಪೂರ್ಣ ಆಗಿಲ್ಲ. ನಿದ್ರೆ ಪೂರ್ಣ ಆಗಿಲ್ಲ. ಆಕಾಶ ತತ್ವದಲ್ಲಿ ಏನು ಮಾಡ್ತೀರಿ?
ನಿದ್ರೆ ಪೂರ್ಣ ಆಗಿಲ್ಲ ಅಂದರೆ ಏನು ಮಾಡ್ತೀರಿ? ಇಡೀ ದಿನ ಡಲ್, ಇರಿಟೇಷನ್. ಆದರೆ ಮಹಾರಥಿಗಳೇನು ಮಾಡ್ತೀರಿ? ದೇಹ ಟಯರ್ಡ್ ಆಗಲಿ, ನಾನಾತ್ಮ ಎನರ್ಜೆಟಿಕ್, ಸದಾ ಎನರ್ಜಿ ತುಂಬಿಕೊಂಡಿರುವಂಥ ಆತ್ಮ ನಾನು. ಕೆಲಸದ ಮೇಲೆ ಪರಿಣಾಮ ಬೀಳದೇ ಇರುವಾಗ ನೋಡ್ಕೊಳ್ತೇನೆ. ಹೌದು ಅಲ್ವೋ? ಸೊ 5 ತತ್ವಗಳು ಬಂತಾ? ಸೊ 5 ತತ್ವಗಳು, 4 hours ಸ್ಲೀಪ್ ಬಾಬಾ. ಕರೆಕ್ಟ್. ಇನ್ನು ಸೌಲಭ್ಯಗಳು, ಕಂಫರ್ಟ್, ಎನ್ವೈರ್ಮೆಂಟ್. ಎ ಸಿ ಇಲ್ಲ, ಇಷ್ಟು ಸಮರ್ ನಡೀತಾ ಇದೆ, ಒಂದು ಎ ಸಿ ತೊಗೊಳಕ್ಕಾಗಿಲ್ಲ ನಮ್ಮ ಮನೆಯಲ್ಲಿ ನಾವು. ಜೋರ್ ಸೌಂಡ್ ಇದೆ ಮನೆ ಮುಂದೆ, ಪರ್ಫೆಕ್ಟ್ ಪರಿಸರ ಇಲ್ಲ ಇಲ್ಲಿ. ಹೊರಗಡೆ ಹೋಗಿ ನಿಂತೇನೆಂದರೆ ಪರಿಸರ ಇಲ್ಲ ಇಲ್ಲಿ. ಎಂಥ ಮನೆನೋ ಏನೋ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ನಿಮಗೆ. ಇದು ಸಾಮಾನ್ಯ ಸ್ಥಿತಿ ನಿಮ್ಮದು. ಸೌಲಭ್ಯಗಳ ಮೇಲೆ ನೀವು ಅವಲಂಬಿತರಾಗ್ತೀರಿ. ಪಕ್ಕಾ ವೈಷ್ಣವರು ಮತ್ತು ಮಹಾರಥಿಗಳಲ್ಲ. ಮಹಾರಥಿ ಅಂದರೆ ಏನು ಮಾಡ್ತೀವಿ? ಒಳಗಡೆಯಿಂದ ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಮಾಡ್ಕೊಳ್ತೀರಿ. ಹೊರಗಡೆ ಪರಿಸ್ಥಿತಿ ಸೆಕೆಂಡ್ರಿ. ಅದು ಬಾಡಿ ಕಂಡೀಷನ್ ಕಂಪ್ಲೀಟ್ 5 ತತ್ವಗಳನ್ನ ಕೂಡಿಕೊಂಡಿರುವಂಥ ಬಾಡಿ ಕಂಡೀಷನ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂತು ಅಂದ್ಕೊಡ್ರಿ. ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂತು, ಮನಸ್ಸು ಪೂರ್ತಿ ಅದರಲ್ಲೇ ಅಂಟಿಕೊಂಡು ಬಿಡೋದು. ಅಯ್ಯೋ ನನಗೆ ಹಿಂಗಾಗಿದೆ, ನನಗೆ ಹಿಂಗಾಗಿದೆ, ಅಯ್ಯೋ ನನಗೆ ಹಿಂಗಾಗಿದೆ. ನೀವು ಅಷ್ಟೇ ಅನ್ನೋದಲ್ಲ, ಎಲ್ಲರೂ ಫೋನ್ ಮಾಡಿದವ್ರಿಗೆಲ್ಲ ನನಗೆ ಹಿಂಗಾಗಿದೆ, ನನಗೆ ಹಿಂಗಾಗಿದೆ, ಅಯ್ಯೋ ಹಿಂಗಾಗ್ತಾಯಿದೆ, ಅಯ್ಯೋ ಪೇನ್. ಸೊ ಮಹಾರಥಿ ಹೇಗಿರ್ತಾರೆ? ದೇಹ ಕಾಳಜಿ ಇಟ್ಕೊಳ್ತೀರಿ, ಆದರೆ ಮನಸ್ಸು ಸ್ಟೇಬಲ್ ಇಟ್ಕೋಬೇಕು. ಅದನ್ನು ಹೇಳಿದಷ್ಟು ಅದೇನಾಗ್ತದೆ, ಪ್ರಕೃತಿ ಸಪೋರ್ಟ್ ಮಾಡ್ತದಲ್ವ, ಜಾಸ್ತಿ ಪೇನ್ ಬರ್ತದೆ. ಮನಸ್ಸು ಸ್ಟೇಬಲ್ ಇಟ್ಕೊಳ್ರಿ. ಮಹಾರಥಿಗಳೇನು ಮಾಡ್ತೀರಿ? ದೇಹದ ಕಾಳಜಿ ಇಟ್ಕೊಳ್ತೀರಿ, ಆದರೆ ಮನಸ್ಸು ಸ್ಟೇಬಲ್ ಇರ್ತದೆ. 5 ತತ್ವಗಳು, ದೇಹ ಮತ್ತು ಜಗತ್ತು. ಆತ್ಮ ಇವುಗಳ ಪಾರದಲ್ಲಿದೆ ಅಲ್ವಾ? ಒಂದು ವೇಳೆ ನಾವು ಇವೆಲ್ಲದಕ್ಕೂ ಕಾರಣ ಏನು ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ? ನಮಗೆ ತತ್ವಗಳು ಇನ್ಫ್ಲೂಯೆನ್ಸ್ ಮಾಡ್ತವೆ, ಪ್ರಭಾವ ಬೀರಿಸ್ತಾ ಇದೆ. ಅಂದರೆ ಏನು ಮೀನಿಂಗು? ಪ್ರಭಾವ ಬೀರಿಸ್ತಾ ಇದೆ ನಮಗೆ ತತ್ವಗಳು ಅಂದರೆ ಏನು? ಮಹಾರಥಿ ಅಲ್ಲ ಅಂತ ಅನ್ಸ್ಕೊಂಡು ಸಾಮಾನ್ಯ ಸ್ಥಿತಿ ಅಂದರೆ ಎಕ್ಸಲೆಂಟ್ ದೇಹಾಭಿಮಾನ, ಬಾಡಿ ಕಾನ್ಸಿಯಸ್ನೆಸ್. ಆಟೋಮೆಟಿಕ್ ಬಾಡಿ ಕಾನ್ಸಿಯಸ್ಸಲ್ಲಿ ಬಂದರೆ 5 ತತ್ವಗಳು ನಿಮಗೆ ಪ್ರಭಾವ ಬೀರಿಸ್ತವೆ. ಅದೇ ನೀವು ಆತ್ಮ ಕಾನ್ಸಿಯಸ್ಸಲ್ಲಿದ್ದರೆ ಮಾಸ್ಟರ್ ಆಗಿರ್ತೀವಿ ನಾವು. ಸೊ 5 ತತ್ವಗಳ ಆತ್ಮಾಭಿಮಾನಿ ಕಡಿಮೆ ಆಗಿದೆ. 5 ತತ್ವಗಳ ಪ್ರಭಾವ ದೇಹದ ಮೇಲೆ ಇರಬಹುದು, ಆದರೆ ನನ್ನ ಸ್ಥಿತಿ ಮೇಲೆ ಇರಬಾರ್ದು. ಕರೆಕ್ಟ್ ಅಲ್ವಾ? 5 ತತ್ವಗಳ ಪ್ರಭಾವ ನನ್ನ ದೇಹದ ಮೇಲೆ ಇದೆ, ಇರಬಹುದು, ಆದರೆ ನನ್ನ ಸ್ಥಿತಿಯ ಮೇಲೆ ಇರಬಾರ್ದು. ಯಾಕಂದರೆ ಆತ್ಮ 7ನೇ ತತ್ವದಿಂದ ಮಾಡಲ್ಪಟ್ಟಿರುವ ಆತ್ಮ ಅಲ್ವಾ? 5 ತತ್ವಕ್ಕೆ ಸಂಬಂಧ 6ನೇ ತತ್ವದಿಂದ ಮಾಡಿರುವಂಥ ಆತ್ಮ ಅಲ್ವಾ? ಆತ್ಮಕ್ಕೆ ಸಂಬಂಧನೇ ಇಲ್ವಲ್ಲ ಇವೆಲ್ಲ, ಎಕ್ಸ್ಟರ್ನಲ್. ಕರೆಕ್ಟಾ? ಸ್ವೀಕಾರ ಇದೆಯಾ ಪಾಯಿಂಟ್ ನಿಮಗೆ? 5 ತತ್ವಗಳ ಪ್ರಭಾವ ದೇಹದ ಮೇಲೆ ಇರಲಿ, ಆದರೆ ನನ್ನ ಸ್ಥಿತಿ ಮೇಲೆ ಇರಬಾರ್ದು. ಸ್ಥಿತಿ ಎಲ್ಲಿಂದ ಬಂತು? ಆತ್ಮದಿಂದ ಬಂತಲ್ವಾ? ಇದು ಮಹಾರಥಿಗಳ ಪುರುಷಾರ್ಥ ಆಗಬೇಕು ಅನ್ನುವಂಥ ಮಾತನ್ನು ಅಪ್ಪಾಜಿಯವರು ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ನನ್ನ ಸ್ಥಿತಿ ಯಾವುದಕ್ಕೆ ಕನೆಕ್ಟೆಡ್ ಇದೆ? ಆತ್ಮಕ್ಕೆ. ಆತ್ಮ ಬಂದ್ಬಿಟ್ಟು 5 ತತ್ವಗಳಿಂದ ಪರೆ ಇದೆ, 6ನೇ ತತ್ವದಿಂದ ಬಂದಿರುವಂಥದ್ದು. ಹೌದು ಅಲ್ವೋ? ಸೊ ಇದು ಮಹಾರಥಿಗಳ ಪುರುಷಾರ್ಥ ಅಂತಾರೆ ಅಪ್ಪಾಜಿಯವರು. ಓಕೆ, ಇದೇನಾಗ್ತಾ ಇದೆ? ಇನ್ನು ಮುಂದೆ ಇನ್ನೂ ಕಂಟಿನ್ಯೂ ಆಗ್ತದೆ. ದೊಡ್ಡದಿದೆ ಮುರಳಿ, ಇನ್ನೂ ಕಂಟಿನ್ಯೂ ಆಗ್ತದೆ. ಸಮಯ ಹೋಗಿದೆ, ಮತ್ತೆ ಮರಳಿ ನಾಳೆ ಕಂಟಿನ್ಯೂ ಮಾಡಿಸೋಣ. ಬಾಪ್ ದಾದ ಒಂದೊಂದು ಮುದ್ದಾದ ಫರಿಷ್ಠೆಗಳನ್ನು ಸಮೀಪದಲ್ಲಿ ಕರೆದು ವಿಜಯೀ ಭವದ ತಿಲಕ ಹಚ್ಚಿ ರಕ್ಷ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಎಲ್ಲರೂ ತಗೊಳ್ತಿದ್ದೀರಿ ತಾನೆ? ಎವ್ರಿ ಡೇ ರಿಂಗ್ ಹಾಕಿಸ್ಕೊಡ್ತೀರಿ ಬಾಬನ ಕಡೆಯಿಂದ. ಕೈ ಹೀಗೆ ಚಾಚಬೇಕು, ಕಣ್ಣು ಮುಚ್ಕೊಂಡು ಕೈ ಚಾಚಿ, ಇಲ್ಲ ಬಾಬನ ನೋಡ್ತಾ ಕೈ ಚಾಚಿ ಬಾಬನ ಮುಂದೆ. ನನ್ನ ಬೆರಳಿಗೆ ನಮ್ಮ ಪ್ರಿಯತಮ ಪರಮೇಶ್ವರ, ಪತಿ ಪರಮೇಶ್ವರ ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಕೊರಳಲ್ಲಿ ರಕ್ಷಾ ಕವಚ ಹಾಕ್ತಾ ಇದ್ದಾರೆ. ನನ್ನ ಮಸ್ತಕಕ್ಕೆ ಆಲ್ರೆಡಿ 3 ಭಾಗ್ಯದ ಗೆರೆಗಳೆಂಬ ವಿಭೂತಿಯನ್ನು ಎಳೆದಿದ್ದಾರೆ. ಮಸ್ತಕದಲ್ಲಿ ಸ್ಮೃತಿಯ ತಿಲಕವನ್ನು ಹಚ್ಚಿದ್ದಾರೆ. ಕೊರಳಲ್ಲಿ ರಕ್ಷಾ ಕವಚ ಹಾಕಿದ್ದಾರೆ. ಎದೆ ಮೇಲೆ ಪರಮಾತ್ಮ ಏನು ಹಾಕಿದ್ದಾರೆ?
ಗೋಲ್ಡನ್ ಬ್ಯಾಡ್ಜನ್ನು ಹಾಕಿದ್ದಾರೆ. ಸಂಪೂರ್ಣ ಸಮರ್ಪಣೆ, ನಾನು ನನ್ನ ಸಂಕಲ್ಪ ಮಾತ್ರವು ಪರಮಾತ್ಮನಿಗೆ ಸಮರ್ಪಣೆಯಾಗಿದ್ದೇನೆ. ಬಾಬಾ ಕೈಗೆ ಬ್ರಾಸ್ಲೆಟ್ ಕಟ್ತಾರೆ. ಬ್ರಾಸ್ಲೆಟಲ್ಲಿ ಏನು ಬರೆದಿದ್ದಾರೆ? ಮಾಸ್ಟರ್ ಸರ್ವಶಕ್ತಿಮಾನ್ ಹೋ, ವಿಘ್ನ ವಿನಾಶಕಾತ್ಮ ಭವ, ಸ್ವದರ್ಶನ ಚಕ್ರಧಾರಿ ಆತ್ಮ ಭವ, ವರದಾನಗಳನ್ನು ಬರೆಯಲು. ನೋಡಿ, ಕಂಪ್ಲೀಟ್ ಶೃಂಗಾರ ಆಗ್ತಾ ಇದೆಯೋ ಇಲ್ಲೋ ನೋಡ್ರಿ, ಚೆಕ್ ಮಾಡಿಕೊಡ್ರಿ. ಬಾಬಾ ಶೃಂಗಾರಿತರನ್ನಾಗಿ ಮಾಡಿ ಮಲಗಿಸ್ತಾರೆ. ಶೃಂಗಾರ ಆಗ್ತಾ ಇದ್ರಿಲ್ವೋ? ಈಗ ಆ ಪವಿತ್ರತೆಯ ಗೋಲ್ಡನ್ ಕಿರೀಟವನ್ನು ಕೂಡ ಅನುಭವ ಮಾಡ್ತಾ ಇದ್ದೀವಿ. ಬಾಬಾ ಅನುಭವ ಮಾಡಿಸ್ತಾ ಇದ್ವಿ. ಪವಿತ್ರತೆಯ ಗೋಲ್ಡನ್ ಕಿರೀಟ, ಬೆಳಕಿನ ಕಿರೀಟ ಅನುಭವಕ್ಕೆ ಬರ್ತದೆ, ತಲೆ ಹಿಂದೆ ಇದೆ. ಬಾಬಾ ಈಗ ಅಮೃತ ಕೊಡಿಸ್ತಾ ಇದ್ದಾರೆ. ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವ, ಅಮರ ಭವದ ವರದಾನವನ್ನು ಕೊಟ್ಟು ಪ್ರತಿಯೊಂದು ಮಗುವಿಗೆ ಟೋಲೆಯನ್ನು ತಿನ್ನಿಸ್ತಾ ಇದ್ದಾರೆ. ಎಲ್ಲ ಕಾಲಕಂಟಕಗಳಿಂದ ಮುಕ್ತರಾಗಿದ್ದೀರಿ, ಕಾಲಕಂಟಕದಿಂದ ದೂರ ಆಗಿದ್ದೀರಿ ಮಕ್ಕಳೇ ಅಂತ ಹೇಳ್ತಾ ಬಾಪ್ದಾದ ಮುಗುಳ್ನಗುತ್ತ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯೇಶ್ವರನಿಗೆ, ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಅಪ್ಪಾಜಿ, ನಮಸ್ತೆ ಬಾಬಾ, ನಮಸ್ತೆ, ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಗಳಿಗೆ ಗುಡ್ ನೈಟ್, ನಮಸ್ತೆ, ಓಂ ಶಾಂತಿ, ಓಂ ಶಾಂತಿ ಎಲ್ರಿಗೂ.